ನಿಮಗೆ ಇವಾಗ ಹೇಳಿದ್ರಲ್ಲ ಆ ಡೀಟೇಲ್ಸ್ ಫುಲ್ ಇವಾಗ ಹೇಳಿಸ್ತೀನಿ, ನಿಮಗೆ ಪರ್ಫೆಕ್ಟಾಗಿ ಸಿಕ್ಕುತ್ತೆ. ಕತ್ತಿ ಬಂದು ನಾವು ಹುಟ್ಟಿದ್ದೆ ಕ್ಷತ್ರಿಯರು ಕತ್ತಿಯಿಂದ, ಯಮ್ಮನ ದೇಹದಿಂದ ತಿಮಿರಾಸುರನ್ನ ಸಾಯಿಸೋದಕ್ಕೆ. ಸೊ ಅದನ್ನು ಸಿಂಬಲಿಕ್ಕಾಗಿ ನಾವು ಅದನ್ನೇ ಇಟ್ಕೊಂಡಿದ್ದೀವಿ. ಅರೆ ಅಕ್ಕ ಬೆಂಗಳೂರು ಕಾಯೋಳು, ಅಮ್ಮನಿಗೆ ಅಮ್ಮ ಅಣ್ಣಮ್ಮ, ಯಾರೋ ತಮ್ಮ ಕರ್ಗಾನ್ ಮೆಚ್ಚೋಳು, ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ. ಮನೆಯಲ್ಲಿ ಶ್ರೀ ಧರ್ಮರಾಯ ಸ್ವಾಮಿ ಟೆಂಪಲ್ಗೆ ಇವತ್ತು ಬೆಂಗಳೂರು ಕರ್ಗ ನಡೀತಾ ಇದೆ ಮಿಡ್ ನೈಟಲ್ಲಿ. ಇದಕ್ಕಿಂತ ಮುಂಚೆ ನಮ್ಮ ಕನ್ನಡ ಔಟ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬರುತ್ತೀನೆಂದರೆ ಇಲ್ಲಿಗೆ ಬರೋ ತನಕ ಮೌನಿ, ಕೊಡುತ್ತೀನೆಂದರೆ ಹರಕೆ ಕೊಡೋ ತನಕ ಕೋತಿ, ಹಾಡಿದ ಮಾತನ್ ಮೀದಿರೋ ಭಕ್ತರ ಇವಳಿಗೆ ಇಷ್ಟ ಇಷ್ಟ. ಯಾರೇ ಅಕ್ಕ ಬೆಂಗಳೂರು ಕಾಯೋಳು, ಅಮ್ಮನಿಗೆ ಅಮ್ಮ ಅಣ್ಣಮ್ಮ, ಯಾರು ತಮ್ಮ ಕರ್ಗಾನ್ ಬೆಚ್ಚೋಳು, ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ. ಇತಿಹಾಸ ನಮ್ಮ ಹತ್ರ ಇದೆ, ಕರಗ ಪ್ರಾರಂಭವಾಗಿರೋದು. ಅದಕ್ಕೆ ಮುಂಚೆನೇ 1300 ವರ್ಷ ಇತಿಹಾಸ ಇದೆ ಅಂತ ಹೇಳ್ತಾರೆ, ಆದರೆ ಅದು ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ. 800 ವರ್ಷ ನಮ್ಗೆ ಹಿರಿಯರು ಹೇಳ್ಕೊಟ್ಟಿರೋದು ಅದು ಇತಿಹಾಸ ಇದೆ. ಕರಗ ಪ್ರಾರಂಭ ಏನಂದರೆ ನಮ್ಮ ತಾತ ಮುತ್ತಾತರು ಹೇಳ್ಕೊಟ್ಟಿರೋದೇನೆಂದರೆ, ಅವಾಗ ಅನಾದಿ ಕಾಲದಿಂದಲೂ ನಮ್ಮ ವನ್ನಿಕುಲ ಕ್ಷತ್ರಿಯ ಜನಾಂಗದವರು ಕರಗ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ನಾವು ವಂಶ ಪರಂಪರೆಯಿಂದ ಹಿಂಗೆ ನಡ್ಸ್ಕೊಂಡು ಹೋಗಬೇಕು. ನಮ್ಮದು 11 ದಿವಸ ಜಾತ್ರೆ, ನಾವು ಭಾರಿ ಸಿಸ್ಟಮ್ ಆಗಿರಬೇಕು. ಇದನ್ನು ನಾವು ಇತಿಹಾಸ ಉಳಿಸ್ಕೊಂಡು ಹೋಗ್ಬೇಕು. ನಾವೀಗ ನೋಡಿ ಎಂಥ ಕೆಲಸ ಇದ್ರೂ ನಾವು ಈ 11 ದಿವಸ ಏನಿದೆಯೋ ನಾವೆಲ್ಲ ಕಂಪ್ಲೀಟ್ ಕೆಲಸಕ್ಕೆಲ್ಲ ಹೋಗೋದೇ ಇಲ್ಲ. ರಾತ್ರಿ ಆಗಲೂ ಪೂಜೆಗಳು ನಡೀತಾನೆ ಇರುತ್ತೆ ದೇವಸ್ಥಾನದಲ್ಲಿ. ಇದು ನಾವು ನಡ್ಸ್ಕೊಂಡು ಬರ್ತಾ ಇದ್ದೀರಿ ಸರ್. ಸಹಕಾರ ಇದೆಯಾ ಅಥವಾ ನಿಮ್ಮ ಒಂದು ಜನಾಂಗದ ಸಂಪೂರ್ಣ ಜವಾಬ್ದಾರಿ ಇದೆಯಾ ಸರ್? ಇದು ವಿಶ್ವವಿಖ್ಯಾತ ಬೆಂಗಳೂರು ಕರಗ ಅಂತ ಏನಕ್ಕೆ ಹೆಸರು ಬಂತು ಅಂದರೆ, ಇದು ಬರೀ ನಮ್ಮ ಜನಾಂಗದವರು ವನ್ನಿಕುಲ ಕ್ಷತ್ರಿಯದವ್ರು ಕರಗ ಮಾಡ್ಬೋದು, ಆದರೆ ಎಲ್ಲ ಜನಾಂಗದವರು ಇದಕ್ಕೆ ಸಹಕಾರ ಕೊಡ್ತಾರೆ. ಪ್ರತಿಯೊಬ್ಬರೂ ಇದರಲ್ಲಿ ಪಾಲ್ಗೊಳ್ತಾರೆ. ಏನಕ್ಕೆ ನೀವು ನೋಡಿರ್ಬೋದು, ಹೋದ ವರ್ಷ 16 ಲಕ್ಷ 17 ಲಕ್ಷ ಗ್ರೌಂಡ್ ರಿಪೋರ್ಟ್ ಬಂದಿದೆ, ಜನ ಇದು ಸೇರಿದ್ದಾರೆ ಅಂತ. ಏನಕ್ಕೆ ಅಂದರೆ ಎಲ್ಲ ಜನಾಂಗದವರು ಇವಾಗ ಪಾಲ್ಗೊಳ್ತವ್ರೆ. ಆವಾಗಕ್ಕಿಂತ ಇವಾಗ ಜಾಸ್ತಿ ಪಾಲ್ಗೊಳ್ತವ್ರೆ. ಮೋಸ್ಟ್ಲಿ ಇವತ್ತು ನಮಗೆ ಗ್ರೌಂಡ್ ರಿಪೋರ್ಟ್ ಏನು ಮಾಡಿದ್ದಾರೆ, 20 ಲಕ್ಷ ದಾಟ್ಬೋದು ಜನ ಅಂತ. ಅದರಿಂದ ಇದು ಎಲ್ಲ ಜನಾಂಗದವರು ಪಾಲ್ಗೊಳ್ತಾರೆ. ಕರಗ ಮಾಡೋದು ವನ್ನಿಕುಲ ಕ್ಷತ್ರಿಯದವ್ರು ಇರ್ಬೋದು, ಆದರೆ ಎಲ್ಲ ಜನಾಂಗದವರು ಸಾಥ್ ಕೊಡ್ತಾರೆ, ಮಾಡ್ತಾರೆ. ಮತ್ತು ಇದು ನಮ್ಮ ಇದು ಏನು ಪದ್ಧತಿಗಳು ಏನಂತ ಹೇಳಿದ್ರೆ, ನಾವು 11 ದಿವಸ ಇರುವಾಗ ನಾವು ಧ್ವಜಾರೋಹಣ ಅಂತ ಶುರು ಮಾಡ್ತೀವಿ. ಧ್ವಜಾರೋಹಣ ಇದಕ್ಕೆ 5 ಮನೆತನ ಸೇರುತ್ತೆ. ನಮ್ಮ ಬೆಂಗಳೂರು ವಿಶ್ವವಿಖ್ಯಾತ ಕರಗಕ್ಕೆ 5 ಮನೆತನ ಸೇರುತ್ತೆ. ಇದು ದಡ್ಯಪ್ಪ ಮನೆಯಿಂದ ಧ್ವಜ ತೊಗೊಂಡ್ಬರ್ತೀರಿ. ಫಸ್ಟು ಅವ್ರ ಮನೇಲೆ ಗಾವು, ಅಂದರೆ ಗಾವು ಶಾಂತಿ ಮಾಡೋದು ಕರಗ ಆಗಿದ್ದ ದಿವಸ. ಕರಗ ಆಗಿದ್ಮೇಲೆ ಅವ್ರ ಮನೇಲೆ ಗಾವು ಶಾಂತಿಗಳು, ಅವ್ರ ಮನೆಯಿಂದ ಗಾವಿಡಿಯವ್ರು ಬಂದು ದೇವಸ್ಥಾನದಲ್ಲಿ ಗಾವು ಶಾಂತಿ ನಡೆಸೋದು. ಅಲ್ಲಿಂದ ಧ್ವಜ ತೊಗೊಂಬರ್ತೀರಿ. ಗಂಟೆ ಪೂಜಾರಿಗಳ್ನ ಕರ್ಕೊಂಬರ್ತೀರಿ, ಅರ್ಚಕರನ್ನ ಪೂಜಾರಿಗಳ್ನ ಕರ್ಕೊಂಬರ್ತೀರಿ, ಮತ್ತು ನಮ್ಮ ಚಾಕರಿದಾರರುಗಳ್ನ ಕರ್ಕೊಂಬರ್ತೀರಿ, ಗೌಡ್ರನ್ನ ಈ ಥರ ಎಲ್ಲರನ್ನೂ ಕರ್ಕೊಂಬಂದು 5 ಮನೆ ತಂದವರು ಮತ್ತು ಜನಾಂಗದವರು. ಆ ಪದ್ಧತಿ ಶುರು ಆಗುತ್ತೆ. ಫಸ್ಟ್ ದಿವಸ ಧ್ವಜಾರೋಹಣ ದಿವಸ ಈ ಪದ್ಧತಿ ಶುರು ಆಗುತ್ತೆ. ಅದಾಗಿದೆ ಅರ್ಜುನ ದ್ರೌಪದಿ ತಾಯಿ, ನಾವು ಒಂದು ತೇರು ನಮ್ಮ ಪೇಟೆ ಬೀದಿಯೆಲ್ಲ ಮೆರವಣಿಗೆ ಹೋಗ್ಬಿಟ್ಟು ಮತ್ತು ಅದು ದೇವಸ್ಥಾನ ಸೇರಿಸ್ಬಿಟ್ಟು ನಮ್ಮದು ಧ್ವಜಾರೋಹಣ ಕಾರ್ಯಕ್ರಮ ಶುರು ಮಾಡ್ತೀರಿ. ಅದು ರಾತ್ರಿ ಫುಲ್ಲು ಆಗುತ್ತೆ. ಮತ್ತು ಬೆಳಗಿನ ಜಾವ ಇನ್ನು ನಮ್ಮದು 9 ಬಾಗಿಲು, ಕೆಂಪೇಗೌಡರು ಇವಾಗ ನೀವೇನು ಕಟ್ಟಿದ್ದಾರೆ ಅಂತ ಹೇಳಿದ್ರು, ಆ 9 ಬಾಗಿಲೆಲ್ಲ ಅವಾಗೆಲ್ಲ ಕೆರೆಗಳಿತ್ತು, ಇವಾಗೆಲ್ಲ ಅದು ಬಾವಿಗಳಾಗಿತ್ತು. ಇವಾಗ ಏನಾಗಿದೆ, ಅದು ಒಂದು ಇದಾಗಿದೆ, ಟ್ಯಾಂಕ್ ಥರ ಆಗಿದೆ. ಆದರೆ ಆ 9 ಬಾಗಿಲಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಈ ತಾಯಿನ ಅಲ್ಲಿಂದ ಮುಕ್ಕೊಂಡು ದೇವಸ್ಥಾನಕ್ಕೆ ಬಂದು ಇಲ್ಲಿ ಪೂಜೆ ಮಾಡೋ ಪದ್ಧತಿ. 9 ದಿವಸ 9 ಬಾಗಿಲಲ್ಲಿ ಹೋಗಿ ಸ್ನಾನ ಮಾಡಿ, ಒಂದು ದಿವಸ ಅಣ್ಯಮ್ಮ ದೇವಸ್ಥಾನ, ಒಂದು ದಿವಸ ಕಬ್ಬನ್ ಪಾರ್ಕು, ಒಂದು ದಿವಸ ಗವಿಪುರಂ ಗುಟ್ಟಳ್ಳಿ, ಒಂದು ದಿವಸ ಮರಸಾಮಪ್ಪ ಮಠ, ಈ ಥರ 9 ಜಾಗದಲ್ಲಿ ಸ್ನಾನ ಮಾಡಿಕೊಂಡು ದೇವಸ್ಥಾನದಲ್ಲಿ ಬಂದು ಪೂಜೆ ಮಾಡೋ ಪದ್ಧತಿ. ಅದಾದಮೇಲೆ ನಮ್ಮದು ಫೈನಲ್ ಏನಂದರೆ, ಈ 5 ದಿವಸ ಲಾಸ್ಟು ಆರತಿ ದೀಪಗಳು ಇರುತ್ತೆ. ಅದು ನಮ್ಮ ಹೆಣ್ಣು ಮಕ್ಕಳಿಗೆ, ನಮ್ಮ ಜನಾಂಗದಲ್ಲಿ ಎಲ್ಲರಿಗೂ ಒಂದು ದೊಡ್ಡ ಹಬ್ಬ. ಅದು ಅವರು ತುಂಬ ವಿಜೃಂಭಣೆಯಿಂದ ಆಯಿತು. ಮೊನ್ನೆ ಆರತಿ ದೀಪಗಳು ಆಗಿದ ಮೇಲೆ ಮಾರನೇ ದಿವಸ ಹಸೆ ಕರಗ ಶುರು ಆಗುತ್ತೆ. ಹಸೆ ಕರಗ ಅಂತ ಹೇಳಿದ್ರೆ, ಆ ಹಳೆ ಕಾಲದಿಂದ ಅದು ಏನಂದರೆ, ಅವತ್ತು ಆ ತಾಯಿ ಭೂಮಿಗೆ ಬಂದರು, ಆ ತಾಯಿನ ಭೂಮಿಗೆ ಕಳಿಸ್ಕೊಂಡ್ರು. ಆ ತಾಯಿನ ಕಂಕ್ಳಲ್ಲಿ ಇತ್ಕೊಂಡು ನಮ್ಮ ಕಲ್ಯಾಣಿನಲ್ಲಿ, ನಮ್ಮ ಪಲ್ಲವಿ ಥಿಯೇಟ್ರ್ ಮುಂದೆಗಡೆ ಒಂದು ಕಲ್ಯಾಣಿ ಇದೆ ನಮ್ಮದು ದೇವಸ್ಥಾನದ್ದು. ಅಲ್ಲ ತಾಯಿನ ಆಹ್ವಾನ ಮಾಡಿಕೊಂಡು ಆ ತಾಯಿನ ಕಂಕ್ಳಲ್ಲಿ ಇಟ್ಕೊಂಡ್ಬಂದು ದೇವಸ್ಥಾನ ಸೇರಿಸೋದು. ದೇವಸ್ಥಾನ ಸೇರಿಸಿದ ಮೇಲೆ ನಮ್ಮ ಗಂಟೆ ಪೂಜಾರಿಗಳಿದ್ದಾರೆ. ಪೊಂಗಲ್ ಸೇವೆ ಅಂತ ನಿನ್ನೆ ಆಯಿತು. ಅವರು ರಾತ್ರಿ ಫುಲ್ಲು ನಮ್ಮದೇ ಆದಂಥ ಭಾಷೆಯಲ್ಲಿ ಹಾಡು ಹೇಳ್ತಾರೆ ಆ ತಾಯಿಗೆ ಮೈ ತುಂಬಿಸ್ತಾರೆ. ಆ 3 ದಿವಸ ಆ ತಾಯಿ ಇಲ್ಲಿ ನೆಲೆಸಿದ್ದಾರೆ ಅಂತ. ಹಸೆ ಕರ್ಗದ ದಿವಸ ಮತ್ತು ಪೊಂಗಲ್ ದಿವಸ ಮತ್ತು ಇವತ್ತು ಪೇಟೆ ಕರಗ. ಇವತ್ತು
ಪೇಟೆ ಕರಗ ಅಲ್ಲ ಆಗೋ ತನಕ ತಾಯಿ ಇಲ್ಲಿ ನೆಲೆಸಿದ್ರು. 3 ದಿವಸ ಇಲ್ಲಿ ನೆಲೆಸಿ ನಮಗೆಲ್ಲ ಮಳೆ ಬೆಳೆ ಎಲ್ಲ ಚೆಂದಾಗಲಿ, ಎಲ್ಲರೂ ಚೆನ್ನಾಗಿರಲಿ ಆಶೀರ್ವಾದ ಮಾಡಿದ್ರು ಅನ್ನೋ ಒಂದು ಪದ್ಧತಿ, ಮತ್ತು ಅದು ನಿಜಾನು. ಇದು ಇವತ್ತು ಪೇಟೆ ಕರಗ ಆಗಿದೆ, ನಾಳೆ ಬಂದು ಗಾವಿದೆ, ಗಾವ್ ಶಾಂತಿ ನಾಳೆ ನೈಟು. ಅದು ಅಷ್ಟೇ ಪೋತರಾಜ ಮನೆ ತಂದಿಂದ ಆಗೋದು. ಗಾವ್ ಶಾಂತಿ ಆಗಿದ್ಮೇಲೆ ಮತ್ತೆ ನಾವು ಧ್ವಜ ಆಹರಣ ಅಂತ ಇದೆ. ಧ್ವಜ ಆಹರಣ ಅಂದರೆ ವಸಂತೋತ್ಸವ ಆಗಿದೆ ಧ್ವಜ ಆಹರಣ. ನಾವು ಇವಾಗ ಹೆಂಗೆ ಧ್ವಜ ಹಾಕ್ಸಿದ್ರು ಅದೇ ಥರ ತೇರಲ್ಲಿ ಅರ್ಜುನ ದ್ರೌಪದಿ ತಾಯಿನ ಇಟ್ಬಿಟ್ಟು ನಮ್ಮ ಪೇಟೆ ಬೀದಿಯೆಲ್ಲ ಒಂದು ರೌಂಡ್ ಹೋಗ್ಬಿಟ್ಟು ಬಂದು ನಾವು ಯಾವ ಸಂಪ್ರದಾಯದಲ್ಲಿ ಎಕ್ಸಿದ್ರು ಅದು ರಾತ್ರಿ ಫುಲ್ ಆಗುತ್ತೆ ಆ ಸಂಪ್ರದಾಯ ಮುಗಿಯೋದು. ಅದೇ ಥರ ಇಳಿಸ್ಬಿಟ್ಟು ಆ ಧ್ವಜನ ಎಲ್ಲಿ ದಡ್ಡಪ್ಪ ಮನೆಯಿಂದ ತೊಗೊಂಬಂದ್ರು ಅವ್ರ ಮನೆಗೆ ಒಪ್ಪಿಸ್ಬಿಟ್ಟು ನೀವು ಜಾತ್ರೆ ನಡೆಸ್ಕೊಟ್ರಿ ಅಂತ ಮುಗಿಸೋದು. ಇದು ನಮ್ಮ 11 ದಿವಸ ಪದ್ಧತಿ. ಈ ಪದ್ಧತಿನ ನಾನು ನಿಮಗೆ ಒಂದು 5 ನಿಮಿಷದಲ್ಲಿ ಹೇಳಿದೆ. ಆದರೆ ಈ 11 ದಿವಸ ಇದೆಯಲ್ಲ, ನಾವು ರಾತ್ರಿ ಆಗಲೂ ಮಾಡ್ತಾನೆ ಇರ್ತೀವಿ ಪೂಜೆಗಳು. ನಿಮಗೆ ಇವಾಗ ಹೇಳಿದ್ರಲ್ಲ ಆ ಡೀಟೇಲ್ಸ್ ಫುಲ್ ಇವಾಗ ಹೇಳಿಸ್ತೀನಿ, ನಿಮಗೆ ಪರ್ಫೆಕ್ಟಾಗಿ ಸಿಗುತ್ತೆ. ನಮಸ್ಕಾರ, ದೇವಕುಮಾರ್ ಅಂತ ಹೇಳಿ ಗಣಚಾರಿ ಬಂತಂದವರು. ಇದು ದೇವಸ್ಥಾನ ಬಂದು ವಿಶ್ವವಿಖ್ಯಾತ ಬೆಂಗಳೂರು ಕರಗ ತಿಗಳರಪೇಟೆ, ಬೆಂಗಳೂರಲ್ಲಿ ತಿಗಳರಪೇಟೆಯಲ್ಲಿರತಕ್ಕಂಥ ದೇವಸ್ಥಾನ ಇದು. ಇದು 2000 ವರ್ಷಗಳ ಇತಿಹಾಸ ಇದೆ. ಇಲ್ಲಿ ಗಂಗರು ಚೋಳರು ಕಟ್ಟಿರುವಂಥ ಈ ದೇವಸ್ಥಾನ ನಮಗೆ ಉಲ್ಲೇಖ ಇರೋದು ಒಂದು 800 ವರ್ಷಗಳ ಇತಿಹಾಸ ಅಷ್ಟೇ. ಆದರೆ ಇಲ್ಲಿ ಸ್ಟೋನ್ ವಾಶು ಅದೆಲ್ಲ ಕ್ಲೀನ್ ಮಾಡುವಾಗ ಲಿಪಿ ಹೋಗಿರೋದ್ರಿಂದ ನಮಗೆ ಯಾವುದೂ ಲಿಖಿತ ಇಲ್ಲ. ಹಾಗಾಗಿ ಇದು 2000 ವರ್ಷಗಳ ಇದೆಲ್ಲ ಕಾಡು. ಅವಾಗಿದ್ದಾಗಲೇ ಇದು ಒಂದು ಚಿಕ್ಕ ದೇವಸ್ಥಾನ. ಈಗ ಒಂದು 150 ವರ್ಷಗಳಿಂದ ಇದು ಜೀರ್ಣೋದ್ಧಾರ ಆಗಿದೆ, ಮುಂದೆ ಎಲ್ಲ. ಸೊ ಹಾಗಾಗಿ ಇದು 800 ವರ್ಷಗಳ ಇದು ಇಲ್ಲಿದೆ ಲಿಖಿತ. ಈ ದೇವಸ್ಥಾನವನ್ನು ಕೆಂಪೇಗೌಡರು ಮೂಲವಾಗಿ ಇಟ್ಕೊಂಡು ಬೆಂಗಳೂರನ್ನ ಕಟ್ಟಿದ್ದಾರೆ. 8 ದಿಕ್ಕುಗಳು ಇಲ್ಲಿ ಏನು 8 ದಿಕ್ಕುಗಳು ಇಲ್ಲಿ ಕಾಣಿಸ್ತಾ ಇದೆಯೋ ಇದು ಮೂಲ ಬೆಂಗಳೂರನ್ನ ಕಟ್ಟಿದ್ದು ಕೆಂಪೇಗೌಡರು. ಸೊ ಈ ದೇವಸ್ಥಾನದ ಗರ್ಭಗುಡಿ ಏನಿದೆ, ರಾಜಗೋಪುರ, ಇದು ವಿಮಾನ ಗೋಪುರ, ಆ ಗೋಪುರದ ಚಿಹ್ನೆ ಇಲ್ಲಿರುವಂಥ 8 ದಿಕ್ಕುಗಳಲ್ಲಿರುವಂಥ ನಮ್ಮ BBMP ಚಿಹ್ನೆ ಇರೋದು ಅದು ಅದೇನೆ, ಯಾವುದು ಈ ದೇವಸ್ಥಾನದ ಕೆಂಪೇಗೌಡರು ಕಟ್ಟಿರುವಂಥ ಚಿಹ್ನೆ. ಸೊ ಹಾಗಾಗಿ ಈ ದೇವಸ್ಥಾನ ಇಲ್ಲಿ ಕೆಂಪೇಗೌಡರು ಕಟ್ಟಿದ್ದು. ಇಲ್ಲಿ ಕರಗ ಅನ್ನೋದು ಒಂದು ಐತಿಹಾಸಿಕ ಒಂದು ಇದು. ಮೈಸೂರು ದಸರಾ ಬೆಂಗಳೂರು ಕರಗ ಅನ್ನೋದು ಇಲ್ಲಿ ಐತಿಹಾಸಿಕ ಪ್ರಸಿದ್ಧವಾದದ್ದು. ಈ ಬೆಂಗಳೂರು ಕರಗ ಬಂದು ತಾಯಿಯನ್ನು ನಾವು ಒಂದು ದ್ವಾಪರ ಯುಗದಲ್ಲಿ ಎಲ್ಲ ಪ್ರತಿಯೊಂದು ಚಾನಲ್ಲೂ ಇದೇ ಕೇಳ್ತಾವ್ರು, ಇದೇ ಹೇಳ್ತಾ ಇದ್ದೀನಿ ನಾನು ಸ್ಟೋರಿ. ದ್ವಾಪರ ಯುಗದಲ್ಲೂ ಈ ಎಲ್ಲ ಯುದ್ಧದಲ್ಲಿ ಎಲ್ಲ ಸತ್ತೋದ್ಮೇಲೆ ಈ ಪಂಚಪಾಂಡವರು ಮತ್ತು ದ್ರೌಪದಿ ದೇವಿ, ಕೃಷ್ಣ ಪರಮಾತ್ಮ ಮತ್ತು ಒಂದು ನಾಯಿ, ಈ ಇಷ್ಟು ಮಾತ್ರನೇ ಉಳಿಯೋದು. ಅಷ್ಟು ಜನ ಮಾತ್ರ ಸ್ವರ್ಗಾರೋಹಣ ಆಗುವಾಗ ಒಂದು ತಿಮಿರಾಸುರ ಎಂಬ ಈ ಅಮ್ಮನ ಮೋಹಿಸಿ ಮದುವೆ ಆಗುವಂತ ಇಟ್ಕೊತಾನೆ. ಆಗ ಅಮ್ಮ ಎಷ್ಟೇ ಹೇಳಿದ್ರು ಕೇಳಲ್ಲ. ಸೊ ಆಗ ಕೃಷ್ಣ ಮೊರೆ ಹೋದಾಗ ಕೃಷ್ಣ ಹೇಳ್ತಾನೆ, ನೀನು ದ್ವಾಪರ ಯುಗದಲ್ಲಿ ಒಂದು ದ್ರೌಪದಿಯಾಗಿ ನಿಮಿತ್ತವಾಗಿ ನಿನ್ನ ಇಲ್ಲಿ ಇರೋದು, ನಿನ್ನದೇ ಆದ ಅಂತ ಒಂದು ರೂಪ ಇದೆ, ನೀನೇ ಆದಿಶಕ್ತಿ ಅಂತ ಹೇಳಿದಾಗ ತಾಯಿ ಆದಿಶಕ್ತಿ ಕಾಳಿಕಾ ಮಾತೆಯಾಗಿ ಪರಿವರ್ತನೆಗೊಳ್ತಾಳೆ. ಆಗ ಆ ಯಮ್ಮನ ಹಣೆಯಿಂದ ಗಣಾಚಾರಿಗಳು, ಗೌಡರು, ಪೋತರಾಜ ಮನೆಯವರು, ಯಾರು ವೀರಕುಮಾರರು ಈ ಥರ ಎಲ್ಲ ಹುಟ್ಟಿ ಅವ್ರು ಹೋಗಿ ತಿಮಿರಾಸುರನ್ನ ಸಾಯಿಸುವಾಗ ಈ ಅಮ್ಮ ಒಂದು ಸ್ವರ್ಗಾರೋಹಣ ಆಗೋಗ್ತಾಳೆ. ಆಗ ಇವರೆಲ್ಲ ಮತ್ತೆ ಯಾರು ನನಗೇನಕ್ಕೆ ಹುಟ್ಟಿದ್ದೀವಿ ಅಂತ ಗೊತ್ತಿಲ್ಲದೆ ಸೊ ಯಾರು ಇಲ್ಲ ನಮಗೆ ದಿಕ್ಕು ಅಂಥೇಳಿ ಡಿಕ್ ಡಿ ಅಂಥೇಳಿ ತನ್ನ ಖಡ್ಗಗಳಿಂದ ಅವರೇ ಆಹುತಿ ಕೊಟ್ಕೊತಾರೆ ಮೈನ. ನಾವು ಸಾವು ಇದು ಆಗ್ತಾರೆ. ಆಗ ತಾಯಿ ಬಂದು ಹೇಳ್ತಾಳೆ, ಇಲ್ಲ ಇದು ಚೈತ್ರ, ನೀವು ಹುಟ್ಟಿರೋದು ಶ್ರೀರಕ್ಷಣೆ, ಭೂರಕ್ಷಣೆ ಮತ್ತು ಗೋರಕ್ಷಣೆಗೋಸ್ಕರ. ಈ ಪ್ರಪಂಚವನ್ನು, ಈ ರಾಜ್ಯವನ್ನು ನೀವು ಕಾಪಾಡಿ, ನಾನು ನಿಮ್ಮನ್ನು ಕಾಪಾಡ್ತೀನಿ. ವರ್ಷದ ಚೈತ್ರ ಪೌರ್ಣಮಿಯಂದು ನಾನು ಈ ದರೆಗೆ ಬರ್ತೀನಿ, 3 ದಿನಗಳು ಬರ್ತೀನಿ, ನಾನು ನಿಮ್ಮನ್ನು ಕಾಪಾಡ್ತೀನಿ ಅಂತ ಹೇಳಿದಾಗ ಆ 9 ದಿನಗಳು ನಾವು ವಿಧಿವಿಧಾನದಿಂದ ಪೂಜೆಗಳನ್ನ ಮಾಡಿ ಆ 3 ದಿನ ತಾಯಿ ಬರುವ ಸಂತಸದಲ್ಲಿ ನಾವು ಈ ಕರಗ ಇದನ್ನು ನಾವು ಆಚರಣೆ ಮಾಡ್ತಾಯಿದ್ವಿ. ಕರಗ ಯಾವ್ಯಾವ ಏರಿಯಾಗೆ ಹೋಗುತ್ತೆ? ಅಲ್ಲ, ಇಲ್ಲಿ ಕರಗ ಅನ್ನೋದು ಪ್ರತಿಯೊಂದು ಇದಕ್ಕೂ ಹೋಗುತ್ತೆ. 14-15 ಕಿಲೋಮೀಟ್ರ್ವರೆಗೂ ಟೋಟಲಿ ತಿಗಳರಪೇಟೆಯಿಂದ ಸುತ್ತಮುತ್ತ ಇರುವಂಥ, ಇಲ್ಲಿಂದ ಹೋಗಿ ಕಬ್ಬನ್ಪೇಟೆಯಿಂದ ಮಾರ್ಕೆಟು, ಆಮೇಲೆ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಹತ್ರ ಆಂಜನೇಯನ ದೇವಸ್ಥಾನ,
ಮಸ್ತಾನ್ ಸಾಬು, ಅಣ್ಣೆಮ್ಮನ ದೇವಸ್ಥಾನ, ಅವಿನ್ಯೂ ರೋಡು, ಹೀಗೆ ಮತ್ತೆ ನಮ್ಮ ದೇವಸ್ಥಾನದ ಮನೆಯಿಂದ ಬಂದು ಇಲ್ಲಿ ನಮ್ಮ ಒಬ್ಬೊಬ್ಬರು ಮನೆಗೂ ಹೋಗುತ್ತೆ. ಪೇಟೆಗೆ ಬಂದರೆ ಪ್ರತಿಯೊಬ್ಬರು ಮನೆಗೂ ಬಂದು ಮತ್ತೆ ಮಿಕ್ಕಿದ ಅರ್ಧ ಕಬ್ಬನ್ಪೇಟೆ ಇರುತ್ತೆ, ಇದೆಲ್ಲ ಬಂದು ಇಲ್ಲೆಲ್ಲರಿಗೂ ದರ್ಶನ ಕೊಟ್ಟು ಆಟ ಆಡಿ ಒಳಗೋಗುತ್ತೆ. ದರ್ಗಾ ಅದು ಒಂದು ಹಿಂದೂ ಮುಸ್ಲಿಮ ಬಾಂಧವ್ಯ. ಅದು ನಾವು ಅವ್ರ ದೇವಸ್ಥಾನಕ್ಕೆ ಹೋಗ್ತೀವಿ, ಮಸ್ಜಿದ್ಗೆ, ತವಕಲ್ ಮಸ್ಜಿದ್ ಇದಕ್ಕೆ ಅವರು ಪೂಜೆ ಮಾಡ್ತಾರೆ. ಅವರು ಈದ್ ಮಿಲಾದ್ ದಿವಸ ಅವರು ನಮ್ಮ ಇದಕ್ಕೆ ದೇವ್ರು ತೊಗೊಂಬರ್ತಾರೆ, ನಾವು ಅವ್ರಿಗೆ ಪೂಜೆ ಮಾಡ್ತೀವಿ ಅವ್ರ ದೇವ್ರಿಗೆ. ಸೊ ಹಾಗಾಗಿ ಇದರಲ್ಲಿ ಯಾವ ಜಾತಿ ಭೇದ ಇಲ್ಲ. ಈ ಕರಗ ಅನ್ನೋದು ತಿಗಳ ಜನಾಂಗ, ವನಿಕುಲ ಕ್ಷತ್ರಿಯರಿಗೆ ತಿಗಳ ಜನಾಂಗಕ್ಕೆ ಸೇರಿದೆ ಹೊರತು ಎಲ್ಲ ಜನಾಂಗದವರು ಬಂದು ಇದರಲ್ಲಿ ಪಾಲ್ಗೊಳ್ತಾರೆ. ಸುತ್ತಮುತ್ತ ಇರೋರೆಲ್ಲರೂ ಅವತ್ತಿನ ನಾನ್ ವೆಜ್ ಎಲ್ಲ ಬಿಟ್ಬಿಟ್ಟಿರ್ತಾರೆ. 11 days ಅವರು ನಾವು ಹೇಗಿರ್ತೀವೋ ಪದ್ಧತಿಯಾಗಿ ಅವರು ಇರ್ತಾರೆ, ಪೂಜೆಯನ್ನು ಮಾಡ್ತಾರೆ ಅವರು. ಕರ್ಗ ಎಷ್ಟೊತ್ತು ಸ್ಟಾರ್ಟ್ ಆಗುತ್ತೆ? ಅಲ್ಲ, ಅದು ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಕರಗ ಅನ್ನೋದು ಯಾವಾಗ ಸ್ಟಾರ್ಟ್ ಆಯಿತು, ಹೆಂಗೆ ಸ್ಟಾರ್ಟ್ ಆಯಿತು ಅಂತ ಗೊತ್ತಿಲ್ಲ. ಇಲ್ಲ, ಇವತ್ತು ಎಷ್ಟು ಗಂಟೆಗೆ ಸ್ಟಾರ್ಟ್? ಇವತ್ತು ಸ್ಟಾರ್ಟಾ? ಇವತ್ತು ಬಂದು ಅದು ನಮಗೆ ಪೂಜಾ ವಿಧಾನಗಳು ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿಬಿಟ್ಟಿದೆ. ಪ್ರತಿಯೊಂದು ಪೂಜಾ ವಿಧಾನ ಕರಗಕ್ಕೆ ಸಂಬಂಧಪಟ್ಟಂಥದ್ದೇ. ಸೊ ಇದು ಕೊನೆಯದಾಗಿ 10 ಗಂಟೆಗೆ ಗಂಗೆ ಪೂಜೆಗೆ ನಮ್ಮ ಇದಕ್ಕೆ ಹೋಗುತ್ತೆ, ಸಂಪಂಗಿ ಟ್ಯಾಂಕ್ ಹೋಗುತ್ತೆ. ಸಂಪಂಗಿ ಟ್ಯಾಂಕ್ ಹೋಗಿ ಅಲ್ಲಿ ಅಮ್ಮ ಹಸಿ ಕರಗವಾಗಿ ಬಂದು ಒಳಗೋದ್ರೆ 1:30 ಆಚೆ ಬರುತ್ತೆ. 1:30 ಬಂದರೆ ಬೆಳಗ್ಗೆ 7, 8, 9, 10 ಗಂಟೆ ಆದರೂ ಆಗ್ಬೋದು, ಏನು ಹೇಳೋಕ್ಕಾಗಲ್ಲ. ಯಾಕಂದರೆ ಬರ್ತಾ ಪೂಜೆಗಳು ಜಾಸ್ತಿ ಆಗ್ತಾ ಇದೆ. ಎಲ್ಲ ಸಂಧಿಗಳು ಒಂದೊಂದು ಸಂಧಿಗೂ ಹೋಗುತ್ತೆ, ಪೂಜೆಗಳು ಬಂದು ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ಸೊ ಹಾಗಾಗಿ ಪ್ರತಿಯೊಂದು ಮನೆಗೂ ಹೋಗಿ ಪೂಜೆ ಕೊಟ್ಟು ಬರೋದಕ್ಕೆ ಬೆಳಿಗ್ಗೆ 10 ಗಂಟೆವರೆಗೂ ಆಗ್ಬೋದು. ಕತ್ತಿ ಬಂದು ನಾವು ಹುಟ್ಟಿದ್ದೆ ಕ್ಷತ್ರಿಯರು ಕತ್ತಿಯಿಂದ, ಯಮ್ಮನ ದೇಹದಿಂದ ತಿಮಿರಾಸುರನ್ನ ಸಾಯಿಸೋದಕ್ಕೆ. ಸೊ ಅದನ್ನು ಸಿಂಬಲಿಕ್ಕಾಗಿ ನಾವು ಅದನ್ನೇ ಇಟ್ಕೊಂಡಿದ್ದೀವಿ. ದೇವಸ್ಥಾನಕ್ಕೆ ಒಳಗೆ ಹೋಗೋದು ಒಂದು 11 ಗಂಟೆಗೆ, 11:30 ಒಳಗೊಟ್ಟೋದ್ರೆ ಇನ್ನು ಅದು ಮತ್ತೆ ಆಚೆ ಬರೋದು 1:30ಗೆ. ಅದು ಒಳಗೆ ವಿಧಾನಗಳಿದೆ, ಪೂಜೆ ವಿಧಾನಗಳಿದೆ. ಅದೆಲ್ಲ ಮುಗಿದ ಮೇಲೇ, ಮೈ ತುಂಬಿದ ಮೇಲೇ ಅಮ್ಮ ಆಚೆ ಬರೋದು. ಈ ಕರ್ಗ ಆದಮೇಲೆ ನೆಕ್ಸ್ಟು ಫಂಕ್ಷನ್ ಇರೋದು? ಅಲ್ಲ, ಕರಗ ಆದಮೇಲೆ ಪೋತರಾಜ ಸೇವೆ ಅಂತ ಹೇಳಿ ಬೆಳಗ್ಗೆ ಇರುತ್ತೆ. ನೆಕ್ಸ್ಟ್ ಡೇ, ನಾಳೆ ಅಮ್ಮ ಬಂದಮೇಲೆ ಏನೂ ಇರೋದಿಲ್ಲ. ನೆಕ್ಸ್ಟ್ ಡೇ ಮಧ್ಯರಾತ್ರಿ ಗಂಟೆ ಪೂಜಾರಿಗಳು ಅದನ್ನು ಭಾರತ ಹೇಳ್ತಾರೆ. ಅದು ಏನಕ್ಕೆ, ಪೋತರಾಜ ಯಾರು, ಆ ಅಪ್ಪನಿಗೆ ಏನು ನಾವು ಇದು ಮಾಡ್ತೀವಿ ಅಂತೇಳಿ ಪೂಜೆ ಮಾಡ್ತಾರೆ. ಪೂಜೆ ಎಲ್ಲ ಮುಗಿದ ಮೇಲೆ ಆ ಅಪ್ಪನಿಗೆ ಒಂದು ಸೇವೆ ಕೊಡ್ತೀವಿ. ಸೇವೆ ಆದಮೇಲೆ ಸಾಯಂಕಾಲ ಕರಗ ಚೆನ್ನಾಗಾಯಿತು ಅಂತ ಹೇಳಿ ಅರಿಶಿನ ನೀರು ಅಂತ ಹೇಳಿ ಆಡ್ತೀವಿ. ಅದಾದಮೇಲೆ ಮತ್ತೆ ಏನು ನಾವು ಸ್ಟಾರ್ಟಿಂಗ್ ಡೇ ಧ್ವಜಾರೋಹಣ ಮಾಡಿರ್ತೀವೋ, ಇದು ಕೊನೆಯ ದಿನವಾಗಿ ಧ್ವಜ ಆರೋಹಣ ಅಂತೇಳಿ ಬಾವುಟವನ್ನು ಇಳಿಸಿ ನಾವು ಕಂಕಣಧಾರಿಗಳಾಗಿರ್ತೀವಿ. ಕಂಕಣ ಮತ್ತು ಇದಗಳನ್ನೆಲ್ಲ ಬಿಚ್ಚಿ ನಾವು ಯಥಾ ಪ್ರಕಾರ ಕೆಲಸಗಳಿಗೆ ಅದಕ್ಕೆ ಇದು ಮಾಡ್ಕೊಂಡು